ಧ್ವಜ ದಂಗಲ್ನ ಕಾರಣಕ್ಕಾಗಿ ರಾಜ್ಯದಾದ್ಯಂತ ಸುದ್ದಿಯಾಗ್ತಾ ಇರುವಂತ ಮಂಡ್ಯ ಜಿಲ್ಲೆಯ ಕೆರಗೋಡು ಗ್ರಾಮದಲ್ಲಿ ಈಗ ಮತ್ತೆ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದೆ. ಜೆಡಿಎಸ್ನ ಫ್ಲೆಕ್ಸ್ ಅನ್ನ ತೆರವು ಮಾಡೋದಕ್ಕೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ, ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಜೆಡಿಎಸ್ ಫ್ಲೆಕ್ಸ್ ಅನ್ನ ತೆರವು ಮಾಡೋದಕ್ಕೆ ಬಂದಂತ ಅಧಿಕಾರಿಗಳನ್ನ ಗ್ರಾಮಸ್ಥರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಈ ವೇಳೆ ಅಧಿಕಾರಿಗಳು ಮತ್ತು ಗ್ರಾಮಸ್ಥರ ನಡುವೆ ವಾಗ್ವಾದ ಆಗಿದೆ. ಸ್ಥಳದಲ್ಲಿ ಹಲವರು ಜಮಾಯಿಸಿ ಬಿಗುವಿನ ವಾತಾವರಣ ಕೂಡ ಸೃಷ್ಟಿಯಾಗಿದೆ. ಫ್ಲೆಕ್ಸ್ ತೆರವಿಗೆ ಸೂಚನೆ ಬಂದಿದೆ ಅಂತ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಈ ಸಂದರ್ಭ ಜನರಿಗೆ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಜನರ ಪ್ರಶ್ನೆಗೆ ಸ್ಥಳದಲ್ಲೇ ಉತ್ತರಿಸೋ ಕೆಲಸವನ್ನ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ರತ್ನಮ್ಮ ಅವರು ಮಾಡಿದ್ದಾರೆ. ಒಟ್ಟಲ್ಲಿ ಕೆರಗೋಡು ಗ್ರಾಮ ಈಗ ಬೇರೆ ಬೇರೆ ರೀತಿಯ ರಾಜಕೀಯ ಜಟಾಪಟಿಗಳಿಗೆ ಕಾರಣ ಆಗ್ತಾ ಇದೆ. ಜೆಡಿಎಸ್ನ ಫ್ಲೆಕ್ಸ್ಗಳಿತ್ತು ಆ ಗ್ರಾಮದಲ್ಲಿ, ಅದನ್ನು ತೆರವು ಮಾಡೋದಕ್ಕೆ ಅಧಿಕಾರಿಗಳು ಬಂದಿದ್ದಾರೆ. ಈ ವೇಳೆ ಗ್ರಾಮಸ್ಥರು ಮತ್ತು ಅಧಿಕಾರಿಗಳ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ನಮ್ಮ ಅಧ್ಯಕ್ಷ ನವೀನ್ ಕುಮಾರ್ ಅವರು ಉಲ್ಲಂಘನೆ ಮಾಡಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಇವತ್ತು ಕಾಂಗ್ರೆಸ್ ನಾಯಕ 3 ದಿನಗಳಲ್ಲಿ ಮೀಟಿಂಗ್ ಅಲ್ಲೂ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ಹಲೋ ಇಲ್ಲಿ ಕಟೌಟ್ ಬೀಜ ಬಂತವ್ರೆ, ಕಟೌಟ್ ಬೀಜ ಹಾಕ್ತವ್ರೆ ಎಲ್ಲರೂ. ಅನುಮತಿ ಪಡೆದಿಲ್ಲ ಸರ್. ನಾನು ಈಗ ಬಂದು 2 ವರ್ಷ ಆಯ್ತಮ್ಮ. ಎಷ್ಟು ತಿಂಗಳಾಯ್ತು? 2 ವರ್ಷ. ಎಷ್ಟು ದಿನ ಆಯ್ತು ಹಾಕಿ? ಅದು ನನ್ನ ಬರೋಕ್ ಮೊದಲೇ ಹಾಕಿದ್ದಾರೆ. ಹಾಕಿ ಬಟ್ ಅನುಮತಿ ಪಡಿಲ್ಲ ಹಿಂಗೆ ಹಾಕ್ಬೋದಾ ಅಥವಾ ಹೆಂಗೆ ಅಂತ? ಅಲ್ಲ, ಅನುಮತಿ ಪಡ್ಕೊಳ್ಳಿ ಹೆಂಗೆ ಹಾಕ್ಯಾರ, ಈಗ ತೆರವುಗೊಳಿಸ್ತಾ ಇದ್ದೀರಾ. ಕಾರಣಮ್ಮ ಅದೇ ಸ್ಟೇಷನಿಂದ ಇಟ್ಕೊಟ್ಟಿದ್ರಲ್ಲ, ತೆರವುಗೊಳಿಸಿ ಅದರಿಂದ ಪೊಲೀಸರ ಸೂಚನೆ ಮೇರೆಗೆ ನೀವು ತೆರವುಗೊಳಿಸ್ತೀರಾ? ತೆರವುಗೊಳಿಸ್ತಾರೆ. ಇಲ್ಲ ಐತೆ ಲೆಟರ್ ಸರ್. ಈಗ ನೀವು ಗ್ರಾಮ ಪಂಚಾಯತಿಯರೇ ತೆರವುಗೊಳಿಸಬೇಕು ಅಂತ ಏನಿಲ್ಲ. ಏನ್ ಕಾರಣ ಏನ್ ಕೊಟ್ಟಿಯಾರಮ್ಮ ಪೊಲೀಸರು? ಅಲ್ಲಿ ನೋಡಿ, ಕ್ಯಾಮ್ರಾ ನೋಡಿ. ಕಾರಣ ಏನ್ ಕೊಟ್ಟಿಯಾರ? ಕಾರಣ ಏನ್ ಕೊಟ್ಟಿಯಾರ? ಕಾರಣ ಏನ್ ಕೊಟ್ಟಿಯಾರ? ತೋರಿಸ್ತೀನಿ ಇರಿ ಒಂದು ನಿಮಿಷ ಸರ್. ಅವ್ರು ಕೇಳೋ ಪ್ರಶ್ನೆ ನಾವು ಉತ್ತರ ಕೊಡ್ತೀವಿ. ಒಂದು ನಿಮಿಷ ಅದು ಮಾತಾಡಿ ಅವ್ರು ಮೇಡಮ್ ಅವರು ಮಾತಾಡಿ. ನಿಮಿಷ ಮೇಡಮ್ ಮಾತಾಡಿದ್ಮೇಲೆ ನಾನು ಮಾತಾಡ್ತೀನಿ. ಅಧಿಕೃತವಾಗಿ ಮತ್ತು ಅನುಮತಿ ಅವಧಿ ಮೀರಿ ಹಾಕಿರುವ ಫ್ಲೆಕ್ಸ್ ಮತ್ತು ಬ್ಯಾನರು, ಕಟೌಟ್, ಬಂಟಿಂಗ್ಸ್ಗಳನ್ನು ತೆರವುಗೊಳಿಸಿ ಕೋರಿ ಅಂತ ಹಾಕಿದ್ದಾರೆ. ಯಾರು ಹಾಕಿರೋದಮ್ಮ? ಸ್ಟೇಷನಿಂದ. ಯಾವ ಸ್ಟೇಷನ್? ಕೆರಗೋಡು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಸ್ಟೇಷನ್ ಇಂದ. ಅದಕ್ಕೆ ಅಧ್ಯಕ್ಷರು ಈ ತರ ಮಾಡಿಸಿ ಅಂತ ಹೇಳಿದ್ರು. ಅಲ್ಲ, ಈಗ ನೀವು ಗ್ರಾಮ ಪಂಚಾಯತಿ ಸೆಕ್ರೆಟರಿ ಅಲ್ವಾ? ಈ ಪೊಲೀಸರು ಈ ರೀತಿ ನೋಟಿಸ್ ಕೊಟ್ರೆ ನಿಮ್ಗೆ ತೆರವುಗೊಳಿಸೋದಕ್ಕೆ ಅವಕಾಶ ಇರುತ್ತಾ ಹೆಂಗೆ ಅಂತ? ನಾವು ಅಧ್ಯಕ್ಷರು ಕೇಳ್ಬಿಟ್ಟಿದ್ದ, ಅಧ್ಯಕ್ಷರು ಬಿಟ್ಬಿಡಿ. ಕಾನೂನಲ್ಲಿ ಹಂಗಿರುತ್ತಾ ಅನ್ನೋದು? ಯಾಕಂದ್ರೆ ಪೊಲೀಸರಿಗೂ ಬ್ಯಾನರ್ಗಳಿಗೂ ಸಂಬಂಧ ಇರಲ್ಲ. ಅದು ತಗೊಳೋದಕ್ಕೆ, ತೆರವು ಮಾಡೋದಕ್ಕಾಗ್ಲಿ, ಅನುಮತಿ ಕೊಡೋದಕ್ಕಾಗ್ಲಿ ಫುಲ್ ಪವರ್ ನಿಮಗಿರುತ್ತೆ. ಅಲ್ಲ ಅಂದ್ರೆ ಈ ಫ್ಲೆಕ್ಸ್ ವಿಚಾರಗಳಲ್ಲಿ ಪೊಲೀಸರು ಬರೋದು ಹಿಂಗಿಲ್ಲ, ನಿಮಗೆ ಫುಲ್ ಪವರ್ ಇರುತ್ತೆ ಅನ್ನೋಂಥದ್ದು ಮಾತು. ಕುಮಾರ ತೆಗಿಬೇಡ ಇಲ್ಲಕ್ಕ ಬಿಡಿ, ತೆಗಿದ ಕುಮಾರ್ ಹೇಳ್ದೆ ಅವ್ ಇಳಿಸೋ ಕಾಯಕ. ಕುಮಾರ ಅವನ ಮ್ಯಾಲಿಂದ ಬಿಡಿಸ್ಕೊಂಡ್ಬಿಡಿ. ಕುಮಾರ ಯಾಕೆ ಕಾಯಕ ಇಳಿಸು. ಬೈಲಿ ನಂದನಾ. ಅಧಿಕಾರಿ ಮಾತಾಡ್ಸ್ಬಿಡ್ತೀನಿ, ಆಮೇಲೆ ನೀವೇನು ಮಾತಾಡಿ ಸರ್. ಮಾತಾಡಿ, ನಾವು ಸುಮ್ಮನೆ ಇದ್ದೀವಲ್ಲ. ಕೆರಗೋಡು ಗ್ರಾಮದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಒಂದೆಡೆ ಈ ಕಟೌಟ್ಗಳನ್ನು ಬ್ಯಾನರ್ಗಳನ್ನು ತೆರವು ಮಾಡಲಾಗ್ತಾ ಇದೆ. ಜೆಡಿಎಸ್ನ
ಪಕ್ಷದ ಒಂದಿಷ್ಟು ಸ್ಥಳೀಯ ನಾಯಕರು ಬ್ಯಾನರ್ಗಳನ್ನು ಹಾಕಿದ್ರು, ಅದನ್ನು ತೆರವು ಮಾಡಲಾಗ್ತಾ ಇದೆ. ಮತ್ತೊಂದೆಡೆ ಗ್ರಾಮ ಪಂಚಾಯತ್ ಸೆಕ್ರೆಟರಿ ಮಾತನಾಡ್ತಾ ಇದ್ದಾರೆ, ನನಗೆ ಸೂಚನೆ ಬಂತು, ಲೋಕಲ್ ಪೊಲೀಸ್ ಸ್ಟೇಷನ್ನಿಂದ ಈ ಸೂಚನೆ ಬಂದಿದೆ, ಈ ಬ್ಯಾನರ್ಗಳನ್ನು ತೆರವು ಮಾಡಿ ಅನ್ನೋ ಸೂಚನೆ ಬಂದಿದೆ ಅಂತ ಅವರು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.